ಈ ಏಪ್ರಿಲ್ ತಿಂಗಳನ್ನು ದಲಿತ ಇತಿಹಾಸದ ತಿಂಗಳು ಅಂತ ಕರೆದಿದ್ದಾರೆ. ಇವತ್ತು ದಲಿತ ಇತಿಹಾಸದ ತಿಂಗಳು ಅಂತೇಳಿ ಕೆನಡಾ ಗೌರ್ಮೆಂಟ್ ಇವತ್ತು ಕರೆದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸೋಣ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಹಶೀಲ್ದಾರ್ ಸಾಹೇಬರು ಹೇಳಿದ್ದಾರೆ. ಅವರ ಹುಟ್ಟು, ಬಾಲ್ಯದ ಜೀವನ, ವಿದ್ಯಾಭ್ಯಾಸ ಅದು ಸ್ವಲ್ಪ ಮಾತ್ರ ನಾನು ಹೇಳ್ತೀನಿ. ಯಾಕಂತಂದರೆ ಕೆಲವೊಬ್ಬರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಮಧ್ಯಪ್ರದೇಶದ ಮಹೋವಾ ಅನ್ನುವಂಥದ್ದಲ್ಲಿ ಜನಿಸ್ತಾರೆ. ಆದರೆ ಅವರ ಮೂಲ ಸ್ಥಳ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಹಂಬೇವಾಡಿ ಅವರ ಮೂಲ ಸ್ಥಳ. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿಯ 14ನೇ ಮಗನಾಗಿ 14ನೇ ತಾರೀಕಿನಂದು ಬಾಬಾ ಸಾಹೇಬ್ ಹುಟ್ಟುತ್ತಾರೆ. ಅವರು ಹುಟ್ಟಿದಾಗ 13 ಜನ ಏನು ಹುಟ್ಟಿದ್ರು ಮೊದಲು, ಆ 13 ಜನ ಮಕ್ಕಳಲ್ಲಿ 9 ಜನ ಮಕ್ಕಳು ಆಗಾಗಲೇ ತೀರಿ ಹೋಗಿರ್ತಾರೆ ಬಂಧುಗಳೇ. 9 ಜನ ಮಕ್ಕಳು ತೀರಿ ಹೋಗಿರ್ತಾರೆ. ಆಗ ಉಳಿದಿದ್ದು ತುಳಸಿ, ಮಂಜುಳಾ, ಬಲರಾಮ್, ಆನಂದರಾಮ್ ಅನ್ನುವಂಥ 4 ಜನ ಮಕ್ಕಳು ಮಾತ್ರ ಉಳಿದಿರ್ತಾರೆ. ಯಾಕೆ 9 ಜನ ಮಕ್ಕಳು ತೀರಿದರು? ಅಪೌಷ್ಟಿಕತೆಯ ಕೊರತೆಯಿಂದ, ರಕ್ತಹೀನತೆಯ ಕೊರತೆಯಿಂದ ಆ ಮಕ್ಕಳು ಸಾವನ್ನಪ್ತಾರೆ ಬಂಧುಗಳೇ. ಅಂದರೆ ಆವತ್ತು ಎಂಥ ಒಂದು ಕಿತ್ತು ತಿನ್ನುವ ಬಡತನ ಇತ್ತು. ಅಂಥ ಒಂದು ಬಡತನದ ಬವಣಿಯಲ್ಲಿ ಬೆಂದಂಥ ರಾಮ್ಜಿ ಸಕ್ಪಾಲ್ರ ಕುಟುಂಬ 9 ಮಕ್ಕಳನ್ನು ಕಳ್ಕೊಳ್ತಾರೆ ತಾಯಿ ಭೀಮಾಬಾಯಿ. ಆದರೂ ಕೂಡ ಅಂಬೇಡ್ಕರ್ ಭೀಮರಾವ್ ಹುಡ್ತಾರೆ. ಭೀಮರಾವ್ ಹೇಳ್ತಾರೆ ನಾವು 14 ರತ್ನಗಳು ಅಂತ ಹೇಳ್ತಾರೆ. ಭೀಮರಾವ್ ಅವರು ನಾವು 14 ರತ್ನಗಳು ಅಂತಂತ ಹೇಳ್ತಾರೆ. ಇಂಥ ಕಿತ್ತು ತಿನ್ನುವ ಬಡತನದಲ್ಲಿಯೇ ಬೆಳೆದು ಬಂದಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳೇ. ಇವತ್ತು ಯಾವ ವ್ಯಕ್ತಿಯನ್ನು ಶಾಲೆಯ ಒಳಗಡೆ ಕರ್ಕಲಿಲ್ವೋ, ಯಾವ ವ್ಯಕ್ತಿಗೆ ಆ ಅನ್ನುವಂಥ ಅಕ್ಷರವನ್ನು ಕಲೀಲಿಕ್ಕೆ ಬಿಡಲಿಲ್ವೋ, ಯಾವ ವ್ಯಕ್ತಿಗೆ ಪುಸ್ತಕ ಓದಕ್ಕೆ ಬಿಡಲಿಲ್ವೋ, ಇವತ್ತು ಅದೇ ವ್ಯಕ್ತಿ ಎಷ್ಟು ಮಟ್ಟಕ್ಕೆ ಬೆಳೆದ್ರು ಅಂತ ಹೇಳಿದ್ರೆ ಜಗತ್ತಿನ 193 ರಾಷ್ಟ್ರಗಳು ಸೇರಿ ವಿಶ್ವಸಂಸ್ಥೆಯ ಮೂಲಕ ಅಂಬೇಡ್ಕರ್ ಜನ್ಮದಿನವನ್ನು ವಿಶ್ವ ಜ್ಞಾನದ ದಿನ ಅಂತೇಳಿ ಘೋಷಣೆ ಮಾಡಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು ಬಂಧುಗಳೇ. ಯಾವ ಭಾರತ ದೇಶದಲ್ಲಿ ಆ ವ್ಯಕ್ತಿಗಳು ನಡೆದಾಡಿದ್ರೆ ಅವರ ಪಾದದ ಹೆಜ್ಜೆಗಳು ಬಿದ್ದರೆ ಮೈಲಿಗೆ ಆಗ್ತಿತ್ತು ಆ ರಸ್ತೆ. ಯಾವ ವ್ಯಕ್ತಿಗಳು ಹುಗುಳಿದ್ರೆ ಆ ರಸ್ತೆ ಮೈಲಿಗೆ ಆಗ್ತಾ ಇತ್ತು. ಇವತ್ತು 6.5 ಲಕ್ಷ ಇರ್ತಕ್ಕಂಥ ಈ ದೇಶದ ರಸ್ತೆಗಳಿಗೆ 75,000 80,000 ರಸ್ತೆಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಟ್ಟಿದ್ದಾರೆ ಬಂಧುಗಳೇ. ಇದು ಬಾಬಾ ಸಾಹೇಬ್ರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ತೋರಿಸಿಕೊಡ್ತದೆ. ಇವತ್ತು ಇಂಥ ಒಂದು ಭಾರತದ ನೆಲದಲ್ಲಿ ಬಾಬಾ ಸಾಹೇಬರು ಅನುಭವಿಸಿರ್ತಕ್ಕಂಥ ಜಾತಿಯ ಆಟಗಳು ಅಷ್ಟಿಷ್ಟಲ್ಲ ಬಂಧುಗಳೇ. ಜಾತಿಯ ಆಟಕ್ಕೆ ಬಾಬಾ ಸಾಹೇಬರು ಸೋಲಿಲ್ಲ, ಅದೆಲ್ಲವನ್ನು ದಿಟ್ಟವಾಗಿ ಎದುರಿಸಿರ್ತಕ್ಕಂಥ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಶಾಲೆಯಲ್ಲಿ ಸೇರಬೇಕಾದ್ರೆ ಅಲ್ಲಿ ಸತಾರ ಅನ್ನುವಂಥ ಒಂದು ಗ್ರಾಮದಲ್ಲಿ ಅವ್ರ ತಂದೆ ಎಲ್ಲ ಶಾಲೆಗಳನ್ನು ತಿರುಗಾಡ್ತಾರೆ. ಒಂದು ಶಾಲೆಯಲ್ಲಿ ಕೂಡ ಅವರಿಗೆ ಪ್ರವೇಶ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಸ್ಪೃಶ್ಯ ಜನಾಂಗದ ಮಹಾರ್ ಜನಾಂಗದ ವ್ಯಕ್ತಿಯಾಗಿದ್ದರು. ಬಹುತೇಕ ಎಲ್ಲ ಶಾಲೆಗಳಲ್ಲಿ 95% ವಿದ್ಯಾರ್ಥಿಗಳು ಮೇಲ್ವರ್ಗದ ವಿದ್ಯಾರ್ಥಿಗಳಾಗಿದ್ದರು. ಎಲ್ಲಿ ಕೂಡ ಅವರಿಗೆ ಪ್ರವೇಶವನ್ನು ಕೊಡೋದಿಲ್ಲ. ಅಲ್ಲೆಲ್ಲೋ ಒಂದು ಕಡೆಗೆ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಬ್ರಾಹ್ಮಣ ಮೇಷ್ಟ್ರು ರಾಮ್ಜಿ ಸಕ್ಪಾಲ್ ಅವರಿಗೆ ನಿನ್ನ ಮಗನಿಗೆ ನಾನು ಅಡ್ಮಿಷನ್ ಕೊಡ್ತೀನಿ, ಆದರೆ ಕೆಲವೊಂದು ಷರತ್ತುಗಳ ಮೇಲೆ ಅಡ್ಮಿಷನ್ ಕೊಡ್ತೀನಿ ಅಂತಂತ ಹೇಳ್ತಾರೆ. ಏನು ಆ ಷರತ್ತುಗಳು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮರಾವ್ ಪ್ರವೇಶ ಪಡಿಬೇಕಾದ್ರೆ ನೀನು ಶಾಲೆಗೆ ಬಂದರೆ ಇಲ್ಲಿರ್ತಕ್ಕಂಥ ಮೇಲ್ವರ್ಗದವರ ಮಕ್ಕಳ ಜೊತೆಗೆ ಕೂರಬಾರ್ದು, ಅವ್ರ ಜೊತೆಗೆ ಮಾತನಾಡಬಾರ್ದು, ಅವರನ್ನು ಮುಟ್ಟಬಾರ್ದು. ಅದ್ರ ಜೊತೆಗೆ ನೀನು ನಿಮ್ಮ ಮನೆಯಿಂದಲೇ ಹೋಗಿ ಚಾಪೆಯನ್ನು ತಂದು ಅಲ್ಲೆಲ್ಲೋ ದೂರದ ಬಾಗಿಲಕ್ಕೆ ಪಕ್ಕದಲ್ಲಿ ಚಾಪೆಯನ್ನು ಹಾಸಿ ನೀನು ಪಾಠವನ್ನು ಕೇಳಬೇಕು ಅನ್ನುವಂಥ ಷರತ್ತನ್ನು ಆ ಮೇಷ್ಟ್ರು ಹಾಕ್ತಾರೆ. ಒಲ್ಲದ ಮನಸ್ಸಿನಿಂದ ಷರತ್ತನ್ನು ಒಪ್ಕೊಂಡು ಭೀಮರಾವರನ್ನು ಅಡ್ಮಿಷನ್ ಮಾಡಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಕಾಲೇಜನ್ನು ಓದುವಂಥ ಸಂದರ್ಭದಲ್ಲಿ ಆ ಕಾಲೇಜಿನಲ್ಲಿ ಒಂದ್ಸರಿ ಪರೀಕ್ಷೆ ಬರೀತಾರೆ. 750 ಅಂಕಕ್ಕೆ 280 ಅಂಕಗಳನ್ನು ಪಡೆದು ಪ್ರಥಮ ದರ್ಜೆಯಲ್ಲಿ ಪಾಸಾಗಿರ್ತಕ್ಕಂಥ ಮಹಾರ್ ಜನಾಂಗದ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವತ್ತು ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೆರವಣಿಗೆಯಲ್ಲಿ ನೋಡದೆ ಅವರನ್ನು ಬರವಣಿಗೆಯಲ್ಲಿ ನೋಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮೈಗೊಳಿಸ್ಕೊಳ್ಬೇಕಾಗ್ತದೆ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪುತ್ಥಳಿಯಲ್ಲಿ ನೋಡದೆ ಪುಸ್ತಕದಲ್ಲಿ ನೋಡ್ತಕ್ಕಂಥ
ಅಭ್ಯಾಸವನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕಾಗ್ತದೆ ಬಂಧುಗಳೇ. ಈಗಾಗಲೇ ತಹಸೀಲ್ದಾರ್ ಸಾಹೇಬರು ಹೇಳಿದಂಗೆ ಅವರವರ ಕಾಲಘಟ್ಟದಲ್ಲಿ ಅನೇಕ ಚೇತನರು, ಅನೇಕ ಮಹನೀಯರು ತಮ್ಮದೇ ಇರುವಿಕೆಯ ಸಂದರ್ಭದಲ್ಲಿ ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟು ಈ ದೇಶವನ್ನು, ಸಮಾಜವನ್ನು ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿರ್ತಕ್ಕಂಥವ್ರನ್ನ ನಾವು ನೋಡ್ತೀವಿ. ಮೊದಲಿಗೆ ನಿರ್ಮಲ ಪ್ರಜ್ಞೆ, ಶಿಲಾ ಕರುಣೆ ಎಂಬ ಸದ್ಗುಣಗಳ ಮೂಲಕ ಕತ್ತಲೆಯಲ್ಲಿರ್ತಕ್ಕಂಥ ಸಮುದಾಯವನ್ನು ಬೆಳಕಿನ ಕಡೆ ಕೊಂಡೊಯ್ದಂಥ ಭಗವಾನ್ ಬುದ್ಧ ಜನಿಸಿದಂಥ ಈ ನಾಡಿನಲ್ಲಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ, ದೇವಾಲಯದೊಳಗಿರ್ತಕ್ಕಂಥ ದೇವರನ್ನು ದೇಹದ ದೇಗುಲಕ್ಕೆ ಕೊಂಡೊಯ್ಯುವುದರ ಮೂಲಕ ಸಮಾಜದಲ್ಲಿ ಸಮಾಜವನ್ನು ಕಟ್ಟಲಿಕ್ಕೆ 12ನೇ ಶತಮಾನದಲ್ಲಿ ಶ್ರಮ ವಹಿಸಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯ ಮಗ, ಕಲ್ಯಾಣದ ಕ್ರಾಂತಿಯ ಶಾಂತಿಯ ಪುರುಷ ಅಣ್ಣ ಬಸವಣ್ಣನವರು ಹುಟ್ಟಿ ಬೆಳೆದು ನಡೆದಾಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಲ್ಲಿ ಏನು ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಅನ್ನುವಂಥ ಸ್ಲೋಗನನ್ನು ಹಾಕಿ ಕೇವಲ ಹೆಣ್ಣು ಹೆರಿಗೆಯ ಫ್ಯಾಕ್ಟ್ ಅಂತ ಏನೋ ಮನುಸ್ಮೃತಿ ಹೇಳಿತ್ತು, ಆ ಹೆಣ್ಣು ಸಮಾಜದ ಕಣ್ಣಾಗಿ ರೂಪ ಮಾಡಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಕನ್ಯಾಶಾಲೆಯನ್ನು ಸ್ಥಾಪನೆ ಮಾಡಲಿಕ್ಕೆ, ಸತ್ಯಶೋಧಕ ಸಮಾಜದ ಮೂಲಕ ಆ ಮಹಿಳೆಯರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಇಡೀ ತನ್ನ ಜೀವವನ್ನೇ ಸವಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಗುರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ, ತಂದೆ ಜ್ಯೋತಿಬಾರಾವ್ ಫುಲೆ ಹುಟ್ಟಿದಂಥ ಈ ನಾಡಿನಲ್ಲಿ ಏನು ಕೊಲ್ಲಾಪುರದ ಸಂಸ್ಥಾನದ ಮೂಲಕ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರಿಗೆ, ಹಿಂದುಳಿದವರಿಗೆ, ಅಲ್ಲಿರ್ತಕ್ಕಂಥ ಬಾಲಗಂಗಾಧರ ತಿಲಕರವರು ವಿರೋಧ ಮಾಡಿದರೂ ಕೂಡ ಮೊಟ್ಟ ಮೊದಲ ಬಾರಿಗೆ 1902ರಲ್ಲಿ ಮೀಸಲಾತಿಯನ್ನು ನೀಡುವ ಮೂಲಕ ಮೀಸಲಾತಿಯ ಜನಕ ಅಂತ ಕರೆಯಲ್ಪಡ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ವಿರೋಧ ಮಾಡಿದರೂ ಕೂಡ 1921ರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣೇತರರಿಗೆ 75% ಮೀಸಲಾತಿಯನ್ನು ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತುವಂಥ ಕೆಲಸ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ, ಮೌಢ್ಯಗಳು ತನ್ನ ವಿರಾಟ ರೂಪವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ಕ್ರಾಂತಿಯ ಬೀಜವನ್ನು ಬಿತ್ತಿ ಏನು ಏಷ್ಯಾದ ಆಗ್ನೇಯ ಸಾಕ್ರೆಟಿಸ್ ಅಂತ ಕರಿತೀವಿ, ಬಹುಜನ ಚಳುವಳಿಯ ಪಿತಾಮಹ ತಂದೆ ಪೆರಿಯರವರು ಹುಟ್ಟಿದಂಥ ಈ ನಾಡಿನಲ್ಲಿ ಅಜ್ಞಾನ, ಅನಾಚಾರ ಇದ್ದು ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಮಹಿಳೆಯರು ತಮ್ಮ ಎದೆಉಬ್ಬುಗಳನ್ನು ಕಾಣಿಸ್ಕೊಂಡು ತಿರುಗಾಡ್ತಕ್ಕಂಥ ಕೇರಳದ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟಿದಂಥ ಈ ನಾಡಿನಲ್ಲಿ ಇವರೆಲ್ಲರ ಸಾಮಾಜಿಕ ಪ್ರಜ್ಞೆ, ಇವರೆಲ್ಲರ ಶೈಕ್ಷಣಿಕ ಪ್ರಜ್ಞೆ, ಇವರೆಲ್ಲರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿದಂಥ ಬಹುದೊಡ್ಡ ಶಕ್ತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆತ್ಮೀಯ ಬಂಧುಗಳೇ, ಈಗಾಗಲೇ ಒಬ್ಬ ಸ್ವಾಮೀಜಿ ಹೇಳ್ತಾನೆ, ಜಯಂತಿಗಳು ಯಾಕೆ ಇವತ್ತು ಕೆಟ್ಟೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ 3Dಗಳ ಮೂಲಕ 3D DJ, ಇನ್ನೊಂದು ಡ್ರಿಂಕ್ಸು, ಇನ್ನೊಂದು ಡ್ಯಾನ್ಸು ಅಂತ. ದಯವಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕೂಡ ಗಮನಿಸಬೇಕನ್ನುವಂಥದ್ದು ಯುವಕರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ.